ಗೈಸ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೆನ್ನೆ ಶೆಡ್ನ ಅರ್ಧಂಬರ್ಧ ಮಾಡಿ ಬಿಟ್ಟೋಗಿದ್ರು. ಇವತ್ತು ಮತ್ತೆ ಬಂದಿದ್ದಾರೆ ಶೆಡ್ ಮಾಡಕ್ಕೆ. ಬನ್ನಿ ಅಲ್ಲಿ ಹೋಗಿ ನೋಡೋಣ ಎಲ್ಲಿವರೆಗೂ ಆಗ್ತಾ ಇದೆ ಶೆಡ್ ಅಂತ. ಸ್ನಾನ ಮಾಡ್ಲಿಕ್ಕೆ ಹೀಟ್ರಿಗೆ ಹಾಕಿದ್ದೆ. ಆಫ್. ಹಾಯ್ ಚುಟ್ಕಿ. ಹಾಯ್. ಪೋಲ್ಸ್ ಒಂದೆಲ್ಲ ನೆಟ್ಕೊಂಡಿದೀವಿ. ಇಲ್ಲೆರಡು ಮತ್ತು ಅಲ್ಲೆರಡು ನೀಟಾಗಿ ಪೋಲ್ಸ್ ಮೇಲೆ ಉಣ್ಣೆ ಮರಗಳನ್ನೆಲ್ಲ ಇಟ್ಕೊಂಡಿದೀವಿ. ಇವಾಗ ಮನೆಗೆ ಬಂದೆ, ನೀಟಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ತಿಂಡಿ ಎಲ್ಲ ಮಾಡಿದೆ. ಹಂಗಂತ ನಾನು ನಿಮಗೆ ಏನು ಹೇಳಬೇಕು ಗೊತ್ತಾ, ನನಗೆ ಒಂದು ಆಲ್ಮೋಸ್ಟ್ 20 ವಿಡಿಯೋ ಮಾಡಿದ್ದೀನಿ ಅನ್ಸುತ್ತೆ ಯೂಟ್ಯೂಬಲ್ಲಿ. ಫಸ್ಟ್ ಟೈಮ್ ನನಗೆ ಯೂಟ್ಯೂಬಿಂದ ಮೇಲ್ ಕಳಿಸಿದ್ದಾರೆ. ಲೈಕ್ ಪೇಮೆಂಟ್ ಮೇಲೆ ಅಂತ ಏನಲ್ಲ, ಬಟ್ ಏನೋ ಒಂದು ಮೇಲ್ ಕಳಿಸಿದ್ದಾರೆ. ಏನಂದರೆ ಆಟೋ ಡಬ್ಬಿಂಗ್ ಎನೇಬಲ್ ಆಗಿದೆ ನಿಮ್ಮ ಚಾನಲಲ್ಲಿ. ಅಂದರೆ ಇವಾಗ ನಾವು ಕನ್ನಡದಲ್ಲಿ ವಿಡಿಯೋ ಮಾಡೋದಲ್ವಾ, ಹಿಂದಿಗೂ ಆಟೋ ಡಬ್ ಆಗುತ್ತೆ ಅಂತ ಒಂದು ಮೇಲ್ ಕಳಿಸಿದ್ದಾರೆ ಯೂಟ್ಯೂಬಿಂದ. ಸೊ ನಾನು ಅದನ್ನು ಇಲ್ಲೇ ಪಿನ್ ಆ್ಯಡ್ ಮಾಡಿರ್ತೀನಿ ನೋಡಿ ಅದನ್ನು. ಸೊ ಲೈಕ್ ಏನೋ ಒಂದು ಖುಷಿ, ನಾವು ಏನೋ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತೀವಿ. ಈಗ ಯಾವುದೋ ಒಂದು XYZ, ನಾನು ಸಿವಿಲ್ ಇಂಜಿನಿಯರ್ ಓದಿರೋದ್ರಿಂದ ಒಂದು ಆಫೀಸ್ ಮಾಡೋದಕ್ಕೂ ಬಂಡವಾಳ ಬೇಕು. ಇದಕ್ಕೆ ಬಂಡವಾಳ ಆಗ್ತಲೇ ಏನೋ ಒಂದು ಮಾಡ್ತಿರ್ಬೇಕಾದ್ರೆ ಆ ಕಡೆಯಿಂದ ಏನೋ ಒಂದು ರಿಟರ್ನ್ಸ್ ಬಂದಾಗ ಖುಷಿ ಆಗುತ್ತೆ. ಸೊ ಇದರಿಂದ ಖುಷಿ ಇದೆ. ಇನ್ನೂ ವಿಡಿಯೋಸ್ ಜಾಸ್ತಿ ಮಾಡಬೇಕು ಅಂತ ಒಂದು ಖುಷಿ, ಅಲ್ಲ ಒಂದು ಖುಷಿ ಅಂದರೆ ಒಂದು ಮೋಟಿವೇಶನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಯೂಟ್ಯೂಬ್. ಅಮ್ಮ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಕೆಳಗೆ ಹೋಗೋಣ. ನಿನ್ನೆ ಹೇಳಿದ್ನಲ್ಲ, ನಮ್ಮ ಕೋಟ್ರಸಿನ ಚಾಮುಂಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಲ್ಲಿಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಶುಭನ್ವಿತಾ ಮೇಡಮ್ ಆದ SP ಮತ್ತೆ ಶುಭಂ ಶುಕ್ಲಾ ಅವರು CEO ಇದ್ದಾರೆ. ಅವರಿಬ್ರು ಇಲ್ಲಿ ಪೂಜೆ ಕೂತಿದ್ದಾರೆ. ನಮ್ಮ ಕೋಟ್ರಸ್ ಅಲ್ಲಿ ಯಾವ ತರ ಅಂದ್ರೆ, ಯಾರು ಇಲ್ಲಿ ಪ್ರೆಸೆಂಟ್ SP ಇರ್ತಾರೆ ಅವ್ರು ಯಾವಾಗ್ಲೂ ಪೂಜೆಯಲ್ಲಿ ಕೂತ್ಕೊಳ್ಳೋ ಅಂತ ವಾಡಿಕೆ. ಸೊ ಈ ಸತಿ ಇವ್ರಿಗೆ ಸಿಕ್ಕಿದೆ. ನೆಕ್ಸ್ಟ್ ಸತಿ ಯಾರಿರ್ತಾರೆ ಯಾರಿಗೂ ಗೊತ್ತಿಲ್ಲ. ಇನ್ನೊಂದೇನ್ ಗೊತ್ತಾ, ನಾನು ಚಪ್ಪಲಿ ಹಾಕ ಬಂದಿದ್ದೀನಿ, ಬಟ್ ಆದ್ರೆ ಚಪ್ಪಲಿ ಮರ್ತಿ ದೇವಸ್ಥಾನದಲ್ಲೇ ಮರ್ತು ಬಿಟ್ಟು ವಾಪಸ್ ಬರ್ತಾ ಇದೀನಿ. ಇಲ್ಲಿ ನೋಡಿ, ಚಪ್ಪಲಿನೇ ಹಾಕೊಂಡ್ ಬಂದಿಲ್ಲ, ಹಂಗೆ ರಿಟರ್ನ್ ಬರ್ತಾ ಇದೀನಿ. ರವರು ನಾಳೆ ಕಂಟನ ಕಡಿಯುವುದರ ಮೂಲಕ ಈ ಒಂದು ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನದ ಒಳಗಡೆ ಹೋಗೋಣ. ಅವಾಗಲೇ ಹೋಗಿದ್ದೆ ಒಂದು 10 ಗಂಟೆಯಲ್ಲಿ, ಇನ್ನೂ ಕರ್ಟನ್ ಓಪನ್ ಆಗಿರಲಿಲ್ಲ. ಇವಾಗ ಎಲ್ಲ ಆಚೆ ಹೋಮ ಎಲ್ಲ ಮುಗಿತಲ್ಲ, ಇವಾಗ ಕರ್ಟನ್ ಓಪನ್ ಆಗಿರ್ತೀವಿ. ಇವಾಗ ಒಂದ್ಸತಿ ಹೋಗಿ ಬರೋಣ. ಗೈಸ್, ಅಮ್ಮನ ದರ್ಶನ ಪಡೆಯೋ ಖುಷಿನೇ ಬೇರೆ, ನೆಕ್ಸ್ಟ್ ಲೆವೆಲ್. ಕಾಯ್ದು ಅಷ್ಟು ಜನರ ಮಧ್ಯೆ ನುಗ್ಗಿ, ಪ್ಲಸ್ ಇನ್ನೊಂದೇನ್ ಗೊತ್ತಾ, SP ಮೇಡಮ್ಗೂ ಮತ್ತೆ CEO ಸರಿಗೂ ಜನಗಳು ಜಾಗನೇ ಕೊಡಂಗಿಲ್ಲ. ಫುಲ್ ಎಲ್ಲರೂ ನುಗ್ಗೋದ್ರಲ್ಲಿ ಬ್ಯುಸಿ ಆಗೋಗ್ಬಿಟ್ಟಿದ್ರು. ದೇವರ ಪ್ರಸಾದಕ್ಕೆ ಫುಲ್ ಜನ ರಶ್. ಅಮ್ಮನವರ ಪ್ರಸಾದ, ಜಾತ್ರಾ ಮಹೋತ್ಸವದ್ದು ಪ್ರಸಾದ ಅಮ್ಮಂದು. ಇವಾಗ ಪ್ರಸಾದ ಎಲ್ಲ ತಿನ್ಕೊಂಡು ಬಂದೆ. ಒಂದು ಲಾಡು ಒಂದು ವಡೆಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ನು. ಅವಾಗ ನಾನು ಚಿಕ್ಕದ್ರಿಂದನೇ ನಮ್ಮ ಕೋಟ್ರಸಲ್ಲೇ ಬೆಳೆದಿರೋದು. ಅವಾಗ ಯಾವ ಥರ ಅಂದರೆ, ಬರೀ 2 ಲಾಡು 2 ವಡೆ ಅದು ಸಿಕ್ಕಿದ್ರೆ ಖುಷಿ ನಮಗೆ. ಪಲಾವು ಮತ್ತು ಮೊಸರನ್ನದಕ್ಕಿಂತ ಆಗಿನ ದಿನಗಳನ್ನು ನೆನೆಸ್ಕೊಂಡ್ರೆ ಆಗೊಂಥರ ಖುಷಿ. ಇವಾಗ ಬೆಳೆದಿದ್ದೀವಲ್ಲ, ಇವಾಗ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನು. ಡಾಗಿ ಸ್ಕ್ವಾಡು 1 2 3 4 5 1 2 3 4 5 6. ಏನ ಬರೀ ಜೀವನ ಪೂರ್ತಿ ನಿನ್ ಮೋಸದೇ ಆಯ್ತಲ್ಲೋ.
ಏನ್ ಡಿಮಾರ್ಟಾ? ಅಲ್ಲ ಹ್ಮ್ ಇದು ಎಂತದು ಸ್ಟಿಕ್ಕರ್ ಅಂಗಡಿ ಇಲ್ಲ, ಮನೆ ಹತ್ರ ಸ್ಟಿಕ್ಕರ್ ಅಂಗಡಿ ತೆಗ್ದಿದ್ದಾರೆ. ನಾನು ಬೆಳಗ್ಗೆ ನೋಡಿದಾಗ ಓಪನ್ ಇತ್ತು. ಕಾರಿಗೆ ಇವಾಗ ಸ್ಟಿಕ್ಕರ್ ಹಾಕ್ಸ್ಕೊಬರೋಣ ಅಂತ ಅಮ್ಮ ಹೇಳ್ತಾ ಇದಾರೆ. ಹೋಗ್ಬಿಟ್ಟು ಸ್ಟಿಕ್ಕರ್ ಕಟ್ ಮಾಡಿಸ್ಕೊಬರೋಣ. ಫಸ್ಟ್ ಶಕುನ ರಂಗನಾಥ ಸ್ವಾಮಿ ಅಂತಾರ. ಶ್ರೀ ಶಕುನ ಹ್ಮ್ ಅಲ್ಲ, ಅದು ಜೈ ಶ್ರೀಮಂತ ಬರ್ಬೇಕು. ಹ್ಮ್ ಶ್ರೀ ಶಕುನ ರಂಗನಾಥ ಸ್ವಾಮಿ ಸ್ವಾಮಿ ಪ್ರಸನ್ನ ಅಂತ ಕೆಳಗೆ ಹ್ಮ್ ಇಲ್ಲಿ ಕೆಳಗೆ ಬರ್ಬೇಕಾ? ಜೈ ಶ್ರೀಮಂತ ಮತ್ತೆ ಇದು ಮಾಡ್ಸಕ್ ಹಾಕಲ್ಲ, ಸರಿಯಾಗಿ ಬರ್ದಿದೆ ನೋಡಿ. ಎರಡೇ ಸಾಕು. ಯಾವ ಕಲರ್ ಸ್ಟಿಕ್ಕರು? ಆರೆಂಜ್ ಕಲರ್ ಮಾಡ್ಸದ ವೈಟಾ? ವೈಟ್ ಬೇಡ, ವೈಟ್ ಚೆನ್ನಾಗಿ ಕಾಣಲ್ಲ. ರೆಡ್ ಬರ್ಸು. ರೆಡ್ ಅಲ್ಲಿ ಚೆನ್ನಾಗಿ ಕಾಣಿಸ್ ಇಲ್ಲ, ಆರೆಂಜ್ ಅಲ್ಲಿ ಮಾಡಿಸ್ಬೇಕು. ಏನ್ ಹೆಸರು ಮಾತಾಡಕ್ ಬರುತ್ತಾ? ಹೆದರ್ತೈತೆ. ಇವಾಗ ಸ್ಟಿಕ್ಕರ್ ಕಟಿಂಗ್ ಮಾಡ್ಲಿಕ್ಕೆ ಹೋಗೋಣ. ನಮ್ಮ ಆನೆನ ಕರ್ಕೊಂಡು ಸ್ಟಿಕ್ಕರ್ ಅಂಗಡಿ ಹತ್ರ ಬಂದಿದ್ದೆ. ಸ್ಟಿಕ್ಕರ್ ಅಂಗಡಿ ಅವರು ಇವತ್ತು ಭಾನುವಾರ ಅಂತ ಫುಲ್ ಕ್ಲೋಸ್ ಮಾಡಿದ್ದಾರೆ. ಇವಾಗ ಲೆಟ್ಸ್ ಗೋ ಫಾರ್ ಡಿಮಾರ್ಟ್. ನಾನು ಅಮ್ಮ ಇನ್ನೇನ್ ಭಾನುವಾರ ಅಲ್ಲ, ನನಗೆ ಭಾನುವಾರ ರಜೆ ಇರುತ್ತೆ. ರೋಹನಿಗೆ ಭಾನುವಾರ ಡ್ಯೂಟಿ. ಯಾವ್ದ್ರಲ್ಲ ಹೋಗೋಣ? ಚಿಕ್ಕದ್ರಲ್ಲ ದೊಡ್ಡದ್ರಲ್ಲ? ಏನಾಗೈತೆ? ಟಾರ್ಪಲ್ಲಿಂದೇನೋ ಗಲೀಜು. ಬಿಳಿ ಕಾರಿಗೆ ಅದು ಏನಾದ್ರೂ ಆಗಿದ ತಕ್ಷಣ ಇಲ್ಲಿ ಕಾರ್ ಅವತ್ತಿಂದ ತೆಗ್ದೇ ಇಲ್ವಲ್ಲ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಏನಾಗಿರೋದು ಹೋಯ್ತೈತಾ? ಇಲ್ಲಿ ಈ ಲೈನ್ ನೋಡಿ, ಹೋಯ್ತಿಲ್ವಾ? ಒಂದ್ ಸೆಕೆಂಡಿಗೆ ನಾನೇ ಆ ಕಡೆ ಡೋರ್ ಹತ್ರ ಏನಾದ್ರೂ ಸ್ಕ್ರಾಚ್ ಆಗಿದೆಯಾ ಅಂತ ನಾನೇ ಎದುರೋದೆ. ಅಮ್ಮ ಹೇಳಿದ್ ಹೈಟ್ ಅಲ್ಲಿ ಕೂತಿದ್ನಲ್ಲ, ರಿವರ್ಸ್ ಮಾಡ್ಬೇಕಾದ್ರೆ ಗಾಡಿ ಇಷ್ಟು ಹೈಟ್ ಇದೆಯಲ್ಲ, ಆ ಶೀಟೇ ಕಾಣಿಸ್ತಿರ್ಲಿಲ್ಲ. ಫ್ರಂಟ್ 360 ಕ್ಯಾಮ್ರಾದಿಂದ ಕಾಣಿಸಿತ್ತು. ಫ್ರಂಟ್ ಎಲ್ಲಿವರೆಗೂ ಹೋಗೋದು ಅಂತ ನನಗೆ ಐಡಿಯಾ ಬರ್ಲಿಲ್ಲ. ಕ್ಯಾಮ್ರಾದಿಂದ ನೋಡಿ ಇಷ್ಟ ಹೈಟ್ ಇದೆ, ಕೆಳಗಡೆ ಏನು ಕಾಣಿಸೋದೇ ಇಲ್ಲ. ಕಾಣಿಸಲ್ಲ. ವಿಡಿಯೋ ಮಾಡಕ್ಕೆ ಕಾರ್ ಎಲ್ಲ ಯಾರ್ ಕಲರ್ ಇಸ್ಕೊಂಡಿದಿರಿ ಅಂತದ್ನಲ್ಲ, ಇವತ್ತು ತಗೊಂಡೋಗ ಅವನಿಗೆ ತೋರ್ಸೋದ. ಅಲ್ಲ ಇವನು ಭಯ್ಯ ಬ್ಲಾಗ್ ಬನಾ ರಹೆ ಹೋ ಅಂತವನೆ. ಇವನು ಇಲ್ಲಿ ಹಿಂದಿ ವಾಲ ಭಯ್ಯ ಬ್ಲಾಗ್ ಬನಾ ರಹೆ ಹೋ ಅಂದ. ಅಂದೆ. ಕಾರನ್ನ ನಿಲ್ಸ್ 1 ವಾರ ಆಗಿತ್ತು, ಮಾತ್ರ ಅಷ್ಟೇ ಸ್ಮೂತ್ ಆಗಿ ಸ್ಟಾರ್ಟ್ ಆಯ್ತು. ನನಗೆ ಆಗ್ಲಿಂದನು ಒಂದೇನಂದ್ರೆ ಡೀಸೆಲ್ ಇಂಜಿನ್ನೇ ತಗೋಬೇಕು ಅಂತ ಇದು. ಬಟ್ ಆದ್ರೆ ನಾವು ತುಂಬಾ ಜಾಸ್ತಿ ನಿಲ್ಲಿಸ್ತೀವಿ. ಪೆಟ್ರೋಲಲ್ಲಿ ಮೈಲೇಜ್ ಇಲ್ಲ, ಡೀಸೆಲಲ್ಲಿ ಮೈಲೇಜ್ ಚೆನ್ನಾಗಿದೆ. ಬಟ್ ಆದರೆ ಆ್ಯಡ್ ಬ್ಲೂ ಹಾಕೋದ್ರಿಂದ ಆ್ಯಡ್ ಬ್ಲೂಗೂ ಖರ್ಚು ಬರುತ್ತೆ, ಅಲ್ಲಿಗೆ ಆಗುತ್ತೆ. ಯಾವ್ದ್ರಲ್ಲ ನಾವು ಸೇವ್ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು. ಏನಂತೀರಾ? ನನಗೆ ಕಾರಿಂದ ಏನೋ ಗೊತ್ತೇ ಇಲ್ಲ. ನೀನ್ ನನಗೆ ಕೇಳಿದ್ರೆ ಅರ್ಧ ಜನ ಇಷ್ಟದಿ ತಗಂದೇ ಹೋಗಿರ್ತಾರೆ. ಇಲ್ಲ, ತೆಗ್ದಿಲ್ಲ. ಗ್ಲಾಸು ಈ ತರ ಓಪನ್ ಇರುತ್ತೆ ಎಲ್ಲ ಶೋರೂಮ್ ಇಂದು. ಯಾವ ಶೋರೂಮ್ ಅಲ್ಲೇ ಮೇನ್ ಗೇಟ್ ಹಾಕಿಲ್ವಾ? ಮಹೇಂದ್ರದ್ದು ಹಾಕ್ಯವ್ರಲ್ಲ, ಕಾರ್ ಹಾಗೆ ಹೊರಗಡೆ ಬಿಟ್ಟವ್ರಿ. ತೋರಿಸ್ಬೇಕಲ್ಲ, ಡೆಮೋ ಯಾವ್ದು ರೋಡ್ ಖಾಲಿ ಹೊಡಿತೈತಿ ಅಂತ. ಏನ್ ಖಾಲಿ ಇಲ್ಲ. ಬೇರೆ ದಿವ್ಸ ನೋಡಿದ್ರೆ ಇವತ್ತು ಕಮ್ಮಿ ಐತೆ ಟ್ರಾಫಿಕ್. ಗೈಸ್, ಕಾರ್ನ ಡಿಮಾರ್ಟ್ ಪಾರ್ಕಿಂಗ್ ನಿಲ್ಸಿ ಇವಾಗ ಆ ಡಿಮಾರ್ಟಿಗೆ ಬಂದಿದ್ವಿ ಶಾಪಿಂಗಿಗೆ. ಇವತ್ತು ಫುಲ್ ಡಿಮಾರ್ಟ್ ರಶ್. ಡಿಮಾರ್ಟ್ ಶಾಪಿಂಗ್ ಮುಗಿಸ್ಕೊಂಡೆ ರಿಟರ್ನ್ ಮನೆ ಕಡೆ. ಗೈಸ್, ಏನೋ ಸಮಸ್ಯೆ ಆಗಿರ್ಬೇಕು, ಜನ ಬೇರೆ ಜಾಸ್ತಿ ಆಗೋರು, ಏನೋ ಜಗಳ ಬೇರೆ ಆಡ್ತಾ ಇದಾರೆ. ಎಲ್ಲೋ ಆಕ್ಸಿಡೆಂಟ್ ಆಗೈತೆ, ಎಲ್ಲೋ ಟಚ್ ಆಗಿದೆ. ಆ ಕಡೆ ಹಾಕ್ಬಿಟ್ಟು ನೋಡ್ಬೋದಿತ್ತು, ಆ ಕಡೆ ಹಾಕಿ ನಡಿ. ನೀವು ಮಾತ್ರ ಚಂದ. ನಮ್ಮಮ್ಮ ನೋಡಿ ಗೈಸ್, ಇಲ್ಲಿ ರಕ್ತ ಎಲ್ಲ ಇಳ್ದೋಯ್ತೆ. ಇಲ್ಲಿ ಇಲ್ಲಿ ಗ್ಲಾಸ್ ಏಟಾಗೈತಲ್ಲ, ಗ್ಲಾಸಿಗೆ ಹೋಗೈತೆ ಎಲ್ಲ ಇದು. ಹೊಡ್ಕೊಂಡವನೆ. ಗೈಸ್, ಇದು 2ನೇ ಆಕ್ಸಿಡೆಂಟ್. ನಾನು ಆಕ್ಚುಲಿ ಅಲ್ಲಿ ನೋಡ್ತಾ ಇರೋದು. ಮುಂಚೆ ಒಂದ್ಸತಿ ಅದೇ ಜಾಗದಲ್ಲಿ ಟಚ್ ಆಗಿತ್ತು. ನೋಡಿ ಎಷ್ಟು ಆಕ್ಸಿಡೆಂಟ್ಗಳು. ಕಾರು ಅಂತೀವಿ, ಕೆಲವು ಸತಿ ಒಂಚೂರು ಮೈ ಮರತ್ರ ಆಕ್ಸಿಡೆಂಟ್. ಫೈನಲ್ ಔಟ್ಪುಟ್ ಶೀಟ್ ಹಾಕೋದ್ಮೇಲೆ ಅತ್ತೆ ಸಾಲ್ಗಾಮೆ ಹತ್ರ ಏನೋ ಬಂದಿದ್ರೇನೋ
ಅನ್ವಿತ್ ಜೊತೆ. ಅನ್ವಿತ್ ಫೋನ್ ಮಾಡಿದ್ದ, ಇಲ್ಲಿ ಸ್ವಲ್ಪ ಸಾಲ್ಗಾಮಿ ಹತ್ರ ಬನ್ನಿ ಅಂತ. ಓ ಆಭರಣ ಆಭರಣ ಆಭರಣ. ಹಾಯ್ ಆಭರಣ. ಓ ಎಲ್ಲ ಫುಲ್ ಸಿಗಾಕಬಿಟ್ರ. ಎಲ್ಲ ಫುಲ್ ಸಿಗಾಕಂಡ್ರ. ಧನ್ವಿತ್ ಆಭರಣ ಇಲ್ಲೇ ಇದ್ದಾಳೆ. ಎಲ್ಲಿಗೆ ಹೋಗ್ತಾ ಇದೀವಿ ನಾವ್ ಇವಾಗ? ಸಕಲೇಶ್ಪುರ. ಓಕೆ ಹೊಡದ. ಗೈಸ್ ನೋಡಿ, ಧನ್ವಿತ್ ನನ್ ಯೂಟ್ಯೂಬ್ ವಿಡಿಯೋ ನನ್ ಕಾರಲ್ಲೇ ಕುತ್ಕೊಂಡು ನೋಡ್ತಾ ಇದ್ದಾನೆ. ಇದು ಆಕ್ಚುಲಿ ಚೆನ್ನಾಗಿರೋದು ಅಂದ್ರೆ ಏನಂತೀಯ ಆಭರಣ ಇದಕ್ಕೆ? ಸೂಪರಾ? ಗೈಸ್ ನನ್ ವ್ಲಾಗನ್ನ ಅಲ್ಲಿ ಪುರ್ದಮ್ದಿಂದ ಬರೋವರೆಗೂ ನೋಡ್ಕೊ ಬಂದಿದ್ದಾರೆ. ಗೈಸ್ ಇವಾಗ ಸಕಲೇಶ್ಪುರಕ್ಕೆ ಫೈನಲಿ ರೀಚ್ ಆದೆ. ನಮ್ಮ ಪ್ರತಿಭಾಂಟಿ ಅವ್ರ ಶಿಫ್ಟ್ ಕಾರ್ ಎಲ್ಲೋ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಕಾರಣಾಂತರಗಳಿಂದ. ಸೊ ಹಾಗಾಗಿ ನಾನು ಬಂದಿದ್ದೀನಿ. ಇವತ್ತು ಇಲ್ಲೇ ಉಳ್ಕೊಳ್ಳೋಂಥ ಪ್ರೋಗ್ರಾಮು ತುಂಬ ಲೇಟ್ ಆಗಿದೆ ಅಲ್ಲ, ಆಲ್ರೆಡಿ ಟೈಮ್ 10 ಗಂಟೆ ಆಗ್ತಾ ಇದೆ. ಸೊ ಇಲ್ಲಿ ಉಳಿದು ಬೆಳಗ್ಗೆ ಹೋಗ್ತೀನಿ. ಇವಾಗ ರಿಟರ್ನ್ ಹಾಸನಿಗೆ ಹೊರಟೆ ಸಕಲೇಶ್ಪುರದಿಂದ. ನೆನ್ನೆ ಹೇಳೋಕ್ಕಾಗಲಿಲ್ಲ. ಸೊ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಮಾಡ್ತೀನಿ. ಇಲ್ಲ ಎಂಡ್. ಇವಾಗ ಹಾಸನಕ್ಕೆ ಹೊರಟಿದ್ದೀನಿ. ಬಾಯ್.